ಓ ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕು. ನಾನು ಮಾರ್ಕ್ಸನ್ನು ಹೇಗೆ ಗೇನ್ ಮಾಡಬೇಕು, ಹೇಗೆ ನೀವು ಪಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ FA2 FA1 ಈಗ ನಡೀತಾ ಇದೆ, FA2 ಬರ್ತಾ ಇದೆ, FA1 ನಡೀತಾ ಇದೆ, ಕೆಲವೊಬ್ರಿಗೆ ಮುಗ್ದೋಗಿದೆ. ಆದರೆ ಹೇಗೆ ಮಾರ್ಕ್ಸನ್ನು ಗೇನ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಏನಪ್ಪ ವಾಣಿ ಮ್ಯಾಮು ಯಾವ್ಯಾವ ಟಿಪ್ಸ್ಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕು. ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾನು ಮಾರ್ಕ್ಸ್ ಗೇನ್ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಹೇಗಪ್ಪ ಮಾರ್ಕ್ಸ್ ಗೇನ್ ಮಾಡೋದು, ಮಾರ್ಕ್ಸ್ ಗೇನ್ ಫಾರ್ಮುಲಾ ಏನು ಅಂತ ಹೇಳಿದರೆ ನೋಡಿ, ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ, ಥರ್ಡ್ ಏನು ಮಾಡಿ ರಿವೈಸು ಟೆಸ್ಟು, ಆಮೇಲೆ ರಿವೈಸ್ ಮಾಡಿದ್ಮೇಲೆ ಏನು ಮಾಡಬೇಕು, ಟೆಸ್ಟ್ ಯುವರ್ ಸೆಲ್ಫ್ ಅಂತ ಹೇಳಿ, ಆಮೇಲೆ ಇಂಪ್ರೂವ್, ಆಮೇಲೆ ಬೆಟರ್ ಮಾರ್ಕ್ಸ್, ಗುಡ್ ಮಾರ್ಕ್ಸ್, ಸೂಪರ್ ಮಾರ್ಕ್ಸ್. ಹಾಗಿದ್ರೆ ಮಕ್ಕಳೇ, ಮಾರ್ಕ್ಸ್ ಗೇನ್ ಫಾರ್ಮುಲಾ, ವಾಟ್ ಈಸ್ ಮಾರ್ಕ್ಸ್ ಗೇನ್ ಫಾರ್ಮುಲಾ ಅಂತ ಹೇಳಿದರೆ ಫಸ್ಟು ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿ. ಓಕೆ, ನೆಕ್ಸ್ಟು ಪುನರಾವಲೋಕನ ಮಾಡಿ, ಅಂದರೆ ರಿವೈಸ್ ಮಾಡಿ, ರಿವಿಷನ್ ಮಾಡಿ. ನೆಕ್ಸ್ಟು ನಿಮ್ಮನ್ನು ನೀವೇ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮಾರ್ಕ್ಸು ಸೂಪರ್ ಆಗುತ್ತೆ. ನೀವು ಫಸ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ, ಆಮೇಲೆ ಮಾರ್ಕ್ಸು ಫುಲ್ ಬರುತ್ತೆ. ಹಾಗಿದ್ರೆ ಮಕ್ಕಳೇ, ಮಾರ್ಕ್ಸ್ ಗೇನ್ ಫಾರ್ಮುಲಾ ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಓಕೆ, ಏನಪ್ಪ ನೆಕ್ಸ್ಟ್ ಏನು ಅಂತಂದರೆ, ಮಾರ್ಕ್ಸು ಏನು ಮಾಡಬೇಕು, ಡೋಂಟ್ ಇನ್ಕ್ರೀಸ್ ಬೈ ಲಕ್. ಲಕ್ಕಿಂದ ಮಾರ್ಕ್ಸು ಯಾವತ್ತೂ ಇನ್ಕ್ರೀಸ್ ಆಗಲ್ಲ, ಅದೃಷ್ಟದಿಂದ ಅಂಕಗಳು ಬರಲ್ಲ. ಹಾಗಿದ್ರೆ ಏನು ಮಾಡಬೇಕು ಅಂದರೆ, ನೀವು ಸ್ಟ್ರಾಟಜಿನ ಮಾಡಬೇಕು. ಏನು, ಬೆಸ್ಟ್ ಸ್ಟ್ರಾಟಜಿನ ಮಾಡಬೇಕು. ಸ್ಟಾಪ್ ಲೂಸಿಂಗ್ ಮಾರ್ಕ್ಸು, ಅಂದರೆ ಮಾರ್ಕ್ಸನ್ನು ಲೂಸ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ಮತ್ತು ಸ್ಟಾರ್ಟ್ ಸ್ಕೋರಿಂಗ್ ಸ್ಮಾರ್ಟಾಗಿ ನೀವು ಸ್ಕೋರ್ ಮಾಡೋದನ್ನು ಕಲಿಬೇಕು. ಹೇಗಪ್ಪ ಸ್ಮಾರ್ಟಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸ್ಟೆಪ್ ಏನಾಗುತ್ತೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ಬರಿಬೇಕು. ಅಂದರೆ ಕ್ವಶನ್ ನಂಬರ್ ಸರಿಯಾಗಿ ಹಾಕಬೇಕು. ಈಗ ಮ್ಯಾಥ್ಸಲ್ಲಿದ್ದರೆ ಫಾರ್ಮುಲಾ ಬರಿಬೇಕು, ಆಮೇಲೆ ಅದಾದಮೇಲೆ ಕೊಟ್ಟಿರೋ ಅಂಶಗಳನ್ನು ಏನಂತ ಹೇಳ್ತೀವಿ ನಾವು, ಗಿವನ್ ಬರಿಬೇಕು. ಆಮೇಲೆ ಯಾವುದಾದ್ರೂ ನಿಮಗೆ ಡ್ರಾ ಮಾಡೋಕ್ಕೆ ಅಲ್ಲಿ ಏನಾದರೂ ಫಿಗರ್ ಇದ್ದರೆ ಅದನ್ನು ಡ್ರಾ ಮಾಡಬೇಕು, ಡಯಾಗ್ರಾಮ್ಸ್ ಹಾಕಬೇಕು. ಆಮೇಲೆ ಆನ್ಸರನ್ನು ಈ ಥರ ಒಂದು ಬಾಕ್ಸ್ ಮಾಡಿ ಬರಿಬೇಕು. ಸರಿನಾ? ಓಕೆ, ಏನು ಮಾಡಬೇಕು ಹಾಗಿದ್ರೆ, ಫಸ್ಟು ನೀವು ತಂತ್ರಗಳನ್ನು ರೂಪಿಸ್ಬೇಕು. ಆಮೇಲೆ ನೆಕ್ಸ್ಟು ನೀವು ಅಂಕಗಳು ಎಲ್ಲಿ ಹೋಗ್ತಾ ಇದೆ, ಮಾರ್ಕ್ಸ್ ಎಲ್ಲಿ ಲೂಸ್ ಮಾಡ್ಕೊಳ್ತಿದ್ದೀರಾ, ಆ ಒಂದು ಸ್ಟ್ರಾಟಜಿ, ಅಲ್ಲಿ ಎಲ್ಲೆಲ್ಲಿ ಲೂಸ್ ಆಗ್ತಾ ಇದೆ ಅದನ್ನು ನೀವು ಪಟ್ಟಿ ಮಾಡ್ಕೋಬೇಕು, ಅದನ್ನು ಓವರ್ಕಮ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸ್ಮಾರ್ಟಾಗಿ ಅಂಕಗಳನ್ನು ಗಳಿಸ್ಬೇಕು. ಅಂದರೆ ನೀಟಾಗಿ ಬರಿಬೇಕು, ಟು ದಿ ಪಾಯಿಂಟ್ ಬರಿಬೇಕು. ಈಗ 2 ಮಾರ್ಕರ್ ಕ್ವಶನ್ ಇದೆ, ಅದಕ್ಕೆ 4 ಲೈನ್ ಬರೆದ್ರೆ ಸಾಕು. ಈಗ ಲ್ಯಾಂಗ್ವೇಜಲ್ಲೋ ಇದರಲ್ಲೋ, ಅದೇ ಸೋಷಿಯಲ್ ಸ್ಟಡಿ ಇದ್ದರೆ ನೀವೇನು ಮಾಡಬೇಕು, 4 ಏನು ಮಾಡಬೇಕು ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಸುಮ್ಮನೆ 6 8 ಬರ್ಕೊಂಡು ಹೋಗಿ ಅಲ್ಲಿ ಟೈಮ್ ಎಲ್ಲ ವೇಸ್ಟ್ ಮಾಡಿ ಆ ಥರ ಮಾಡ್ಕೋಬೇಡಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ವಾಂಟ್ ಬೆಟರ್ ಮಾರ್ಕ್ಸ್ ದಿಸ್ ಇಯರ್. ಫಸ್ಟ್ ಕ್ವಶನ್ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಡೂ ಯು ವಾಂಟ್ ಬೆಟರ್ ಮಾರ್ಕ್ಸ್ ದಿಸ್ ಇಯರ್? ಎಸ್, ದೆನ್ ಲರ್ನ್ ಸ್ಮಾರ್ಟ್, ಸ್ಟಡಿ ಸ್ಮಾರ್ಟ್ ಟೆಕ್ನಿಕ್ಸ್. ಯಾವುದಪ್ಪ ಸ್ಮಾರ್ಟ್ ಟೆಕ್ನಿಕ್ಸ್ ಅಂತ ಹೇಳಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ಬರಿಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ನೀಟಾಗಿ ಹೇಗೆ ಪ್ರೆಸೆಂಟ್ ಮಾಡಬೇಕು, ಇವುಗಳ ಮೇಲೆ ಹೆಚ್ಚಿನ ನಿಮ್ಮ ಸಾರಿ ಮಕ್ಕಳೇ, ಇವುಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ರಿ. ಅವಾಯ್ಡ್ ಕಾಮನ್ ಮಿಸ್ಟೇಕ್ಸ್. ಏನು ಮಿಸ್ಟೇಕ್ಸ್ ಕಾಮನ್ ಆಗಿ ಮಾಡ್ತಿರಲ್ಲ, ತಿದ್ಕಾಟ್ ಹಾಕೋದು, ಎಲ್ಲಾದರೂ ಕೊಂಬು ದೀರ್ಘ ಇದು ಮಾಡೋದು, ಅಥವಾ ಎಲ್ಲಾದರೂ ಮಗ್ಗಿಗಳಿರುತ್ತಲ್ಲ, ಅಂದರೆ ನಿಮ್ಮ ಟೇಬಲನ್ನು ಬರಿಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸ್ಮಾಲ್ ಮಿಸ್ಟೇಕ್ಸ್ ಮಾಡೋದು, ಅವುಗಳನ್ನೆಲ್ಲ ಅವಾಯ್ಡ್ ಮಾಡಿ. ಸ್ಕೋರ್ ಲೈಕ್ ಅ ಟಾಪರ್ ಥರ ಸ್ಕೋರ್ ಮಾಡಿ. ಹಾಗಿದ್ರೆ ವಾಂಟ್ ಬೆಟರ್ ಮಾರ್ಕ್ಸ್, ಎಸ್, ದೆನ್ ಯು ಹ್ಯಾವ್ ಟು ಫಾಲೋ ದೀಸ್ ಸ್ಟೆಪ್ಸ್. ಸರಿನಾ ಮಕ್ಕಳೇ? ಈ ಮಾಹಿತಿ ಇಷ್ಟ ಆದರೆ ನೀವೇನು ಮಾಡಿ, ಮರೀದೆ ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಹಾಗಿದ್ರೆ ನಾನು ಗೇನ್ ಮಾರ್ಕ್ಸ್ ಮಾಡೋದು, ಮಾರ್ಕ್ಸ್ ಫಾರ್ಮುಲಾ ಹೇಗೆ ನೀವು ಗೇನ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಹೇಳ್ಕೊಟ್ಟೆ. ಇದಿಷ್ಟು ನೀವು ಫಾಲೋ ಮಾಡಿದರೆ ಮಕ್ಕಳೇ, ನಿಮಗೆ FA1 ಕಂಪ್ಲೀಟ್ ಆಗಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ FA1ನಲ್ಲೇ ಫಾಲೋ ಮಾಡಿ, ಇಲ್ಲ FA2ಗೆ ವರ್ಕ್ ಮಾಡಿ, ಆವಾಗ ಯು ವಿಲ್ ಗೆಟ್ ಡೆಫಿನೆಟ್ಲಿ ಗುಡ್ ಮಾರ್ಕ್ಸ್. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ
ವಾಣಿ ಕುಲಕರ್ಣಿ. ಏನು ಮಾಡ್ತಾ ಇದ್ದೀನಿ, ಈ ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ.